ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಹೈಕೋರ್ಟ್ ಮಕ್ಕಳ ಆರೈಕೆಗೆ ಸಂಬಂಧಿಸಿದಂತೆ ಐತಿಹಾಸಿಕ ತೀರ್ಪಿನ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ನರ್ಸ್ ಕೆಲಸ ಮಾಡುತ್ತಿದ್ದ ಅನಿತಾ ಜೋಸೆಫ್ ಎಂಬುವವರು ತಮ್ಮ ಮಗುವಿನ ಆರೈಕೆಗಾಗಿ 120 ದಿನಗಳ ರಜೆ ಕೋರಿದ್ದರು. ಆದರೆ ಸಿಬ್ಬಂದಿ ಕೊರತೆ ಇದೆ ಮತ್ತು ಐಸಿಯುನಲ್ಲಿ ಕೆಲಸ ಮಾಡಲು ನರ್ಸ್ಗಳ ಅಗತ್ಯವಿದೆ ಎಂಬ ಕಾರಣ ನೀಡಿ ನಿಮ್ಹಾನ್ಸ್ ಆಡಳಿತ ಮಂಡಳಿ ರಜೆಯನ್ನು ನಿರಾಕರಿಸಿತ್ತು. ಇದನ್ನು ಪ್ರಶ್ನಿಸಿ ಅನಿತಾ ಅವರು ಕೇಂದ್ರೀಯ ಆಡಳಿತ ನ್ಯಾಯ ಮಂಡಳಿ ಮೆಟ್ಟಿಲೇರಿದರು. ಸಿಎಟಿ ರಜೆ ನೀಡುವಂತೆ ಆದೇಶಿಸಿತು. ಅದನ್ನು ನಿಮ್ಹಾನ್ಸ್ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿತು. ಇನ್ನು ಹೈಕೋರ್ಟ್ ನೀಡಿದ ಮಹತ್ವದ ಅಂಶಗಳು: ನ್ಯಾಯಮೂರ್ತಿಗಳಾದ ಕೃಷ್ಣ ಎಸ್ ದೀಕ್ಷಿತ್ ಅವರು ಮತ್ತು ಸಿಎಂ ಜೋಶಿ ಅವರಿದ್ದ ವಿಭಾಗೀಯ ಪೀಠವು ನಿಮ್ಹಾನ್ಸ್ ಅರ್ಜಿಯನ್ನು ವಜಾಗೊಳಿಸಿ ಪ್ರಮುಖ ಅಭಿಪ್ರಾಯಗಳನ್ನು ನೀಡಿದೆ. ಎದೆಹಾಲು ಉಣ್ಣುವುದು ಮಗುವಿನ ಮೂಲಭೂತ ಹಕ್ಕು ಮತ್ತು ಹಾಲುಣಿಸುವುದು ತಾಯಿಯ ಹಕ್ಕಾಗಿದೆ. ಈ ಎರಡು ಹಕ್ಕುಗಳು ಒಂದಕ್ಕೊಂದು ಬೆಸೆದುಕೊಂಡಿದ್ದು, ಸಂವಿಧಾನದ 21ನೇ ವಿಧಿಯಡಿ ಬದುಕುವ ಹಕ್ಕು ರಕ್ಷಿಸಲ್ಪಟ್ಟಿವೆ ಎಂದು ಕೋರ್ಟ್ ಹೇಳಿದೆ. ಮಕ್ಕಳ ಆರೈಕೆ ರಜೆ ಎನ್ನುವುದು ಕೇವಲ ಉದ್ಯೋಗಿಯ ಸೌಲಭ್ಯವಲ್ಲ, ಅದು ಬೆಳೆಯುತ್ತಿರುವ ಮಗುವಿನ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿದೆ. ಮಗುವಿಗೆ ತಾಯಿಯ ಆಸರೆ ಅಗತ್ಯವಿರುವಾಗ ಅದನ್ನು ನಿರಾಕರಿಸುವುದು ಮಗುವಿನ ಹಕ್ಕನ್ನು ಕಸಿದುಕೊಂಡಂತೆ. ತನ್ನ ಮಗುವಿನ ಬೆಳವಣಿಗೆಗೆ ಏನು ಬೇಕು ಮತ್ತು ಯಾವಾಗ ತನ್ನ ಅಗತ್ಯವಿದೆ ಎಂದು ತೀರ್ಮಾನಿಸಲು ತಾಯಿಯೇ ಅತ್ಯುತ್ತಮ ವ್ಯಕ್ತಿ. ಆಡಳಿತ ಮಂಡಳಿಗಳು ಇದರಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಪೀಠ ತಿಳಿಸಿದೆ. ಸರ್ಕಾರಿ ಸಂಸ್ಥೆಗಳು ಕೇವಲ ಕೆಲಸ ಪಡೆಯುವ ಯಂತ್ರಗಳಾಗಬಾರದು, ಬದಲಾಗಿ ಮಹಿಳಾ ಉದ್ಯೋಗಿಗಳ ಮತ್ತು ಅವರ ಮಕ್ಕಳ ಹಿತ ಕಾಯುವ ಮಾದರಿ ಉದ್ಯೋಗದಾತರಾಗಿ ವರ್ತಿಸಬೇಕು. ಇನ್ನು ಈ ತೀರ್ಪು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮಹಿಳಾ ನೌಕರರಿಗೆ ಅನ್ವಯವಾಗುತ್ತೆ. ಕೇಂದ್ರ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಗರಿಷ್ಠ 120 ದಿನಗಳವರೆಗೆ ಸೇವಾ ಅವಧಿಯಲ್ಲಿ ಬದಲಾವಣೆ ಇರಬಹುದು. ಮಗುವಿನ ಅನಾರೋಗ್ಯ ಪರೀಕ್ಷೆ ಅಥವಾ ವಿಶೇಷ ಆರೈಕೆ ಅಗತ್ಯವಿದ್ದಾಗ ಇದನ್ನು ಪಡೆಯಬಹುದು. ಒಬ್ಬ ನರ್ಸ್ಗೆ ರಜೆ ನೀಡಿದರೆ ಆಕಾಶವೇನೂ ಉರುಳಿ ಬೀಳುವುದಿಲ್ಲ. 700ಕ್ಕೂ ಹೆಚ್ಚು ನರ್ಸ್ಗಳಿರುವ ಸಂಸ್ಥೆಯಲ್ಲಿ ಒಬ್ಬರಿಗೆ ರಜೆ ನೀಡಲು ಸಾಧ್ಯವಿಲ್ಲ ಎಂಬ ವಾದ ಒಪ್ಪಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಖಡಕ್ ಆಗಿ ಹೇಳಿದೆ. ಒಟ್ಟಾರೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ. ಹೌದು, ಮಕ್ಕಳ ಆರೈಕೆ ಎನ್ನುವುದು ಮಗುವಿನ ಹಕ್ಕು ಎಂದು ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.